ಕುಲಕರ್ಣಿ ಹೇಳ್ತದ್ರಿಪ್ಪ ಏನತ್ತ 7 ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ 1 ಪಟ್ಟು ಗಂಡಿಗೆ ಕಾಮ ಇರ್ತದ. ಅಂದ್ರೆ 7 ಪಟ್ಟು ಹೆಣ್ಣಿಗೆ ಕಾಮ ಐತಿ, ಅದಕ್ಕೆ 1 ಪಟ್ಟು ಬರೇ 1 ಪಟ್ಟು ಇರ್ತತಿ ಗಂಡಿಗೆ, ಇವಾಗ 1 ಪಟ್ಟು 7 ಪಟ್ಟು ಇರ್ತತಿ. ಅಕ್ಕಿ ಬಡತಕ್ಕೆ ಈ ಮಗ ತಳದ ನಡಿಲೆ ಅಂತ ಹೇಳಿ ತಿಳ್ಕೊಂಡು ಇದನ್ನ 3 ವರ್ಷ ದೊಡ್ಡದ ಮಾಡಿ ಇಡ್ತಾರ ಇಷ್ಟ ಲಗ್ನದೊಳಗೆ. ಅಂದ್ರೂ ಎಷ್ಟೋ ಹಣಮದಿಯವ್ರ ಗುಡಿಗೆ ಹೋಗ್ಯವ್ರ ಹಾಸಿಗೆ ಹೊಳೆ ಬಂದಿಲ್ಲ. ಅಕ್ಕ ಹೊಡ್ಲಾತ ನಾವು ಹಾಸಿ ಒಯ್ರು ನಿಮ್ಮ ಅಂತ ಹೇಳಿ ಹಣಮಾಪ್ರಿ ಇಟ್ರೊಳಗ ಯಾದಕ್ಕ ವಯಸ್ಸು ಪರಕಿಟ್ಟಾರ ಅಂದಿಲ್ಲ, ಇದ್ರ ಸಂಬಂಧ ಇಟ್ಟಾರ ವಯಸ್ಸು. ಸುಮ್ಮ ಒಂದ್ ವಿಚಾರ ಮಾಡೋಣ್ರಿ, ಮಾಡ್ಲ ನಿನಗೂ 21 ನನಗೂ 21 ಎಡ್ಡು ಬರೋಬರಿ ಸಮಾನ ಇಟ್ಟಾರ ಅನ್ನೋನು. ಇವ್ ಮುಂದಿನ ಮೊಳಕಾಲ ಪಟ್ಟಿ ಹಿಂದ್ ಬರ್ತಿದ್ದು ಸತ್ತ ಹೋಗ್ತಿತ್ತು, ಇವ್ ಬರ್ತಿದ್ದನ್ರಿ ಇಲ್ಲಿ ಹಾಡ್ಲಕ್ ಮುಂಗೈಲಿ ಬರ್ತಿದ್ದೀವ. ಹಂಗ ತಮ್ಮ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಗಂಡಿನ ಕೆಲಸ ಗಂಡಿಗೆ ಅಂದಿ ಅದ್ರ ದಗದ ಬ್ಯಾರೆ ಐತಿ. ಯಾಕಂದ್ರ ಆಧ್ಯಾತ್ಮಿಕ ಲೆಕ್ಕ ಹೇಳ್ರ ಒಂದು ಮಾತು ಹೇಳ್ದವ, ಮನಿ ಬಾಡಿಗೆ ಕೇಳಕ್ ಬರ್ತಾರಿ, ಮನಿ ಕಟ್ಟಿದ ಮಾಲಕ್ ಒಬ್ಬ ಬ್ಯಾರೆದಾನು ಅಂತ ಹೇಳಿದಿ. ಮನಿ ಅಂದ್ರ ಯಾವ್ದ, ಈ ಶರೀರ ಮಾಡಿದವ ಒಬ್ಬ ಮಾಲಕ ಬ್ಯಾರೆದಾನ ಅಂತ ಹೇಳಿದಿ. ಅವನು ಮಾಡಿದವ ಯಾವ್ದನ ಅದ್ ಬೇಕಾಗೈತಿ ನನಗ. ಇವನು ಮಾಡಿದವಂತ ಗೊತ್ತಿಲ್ಲ, ಇಲ್ಲ ಈ ಶರೀರ ಮಾಡಕ್ ಒಬ್ಬ ಮಾಲಕದ ನಂದಿ, ಅವನು ಮಾಡ್ಲಕ್ಕ ಒಬ್ಬ ಮಾಲಕ್ ಇರ್ಬೇಕಲ್ಲ ಮೊದಲು ಯಾವ್ರೆ ತಳದಾಗ. ಪಕ್ಕ ತಿಳಿದ್ರ ಆಧಾರ ಖಚ್ಚಿ ಬಾ, ವಾಲಂದ್ರ ಇದು ಕಲ್ಲಕ್ಕ ಮಲ್ಲಕ್ಕ ಮಾಡಿ ಕರಿಗಡಬ ಕೊಟ್ಟು ಹೋಗದಗದ ಮಾಡಬೇಡ, ಹೇಳಿ ಕೇಳಿ ಹಂದ್ರಾಳ. ಹೌದ್ರಲ್ಲೇ ಇರ್ಲಿಕ್ಕಂದ್ರನ ನಿಮ್ಮನ್ನ ಹೂರ್ಣ ಹರಿಯಾಳಾಗಿತ್ತಿದ ಎಲ್ರಿ 3 ಮಂದಿದು. ಅದಕ್ಕೆ ಹೇಳತ್ತೇರಿ ಎಲ್ಲ ನಮ್ಮ ಅಪ್ಪ ಮಾಡ್ಯಾನ. ಏನು ಮಾಡ್ಯಾನ ನಿಮ್ಮ ಅಪ್ಪ? ಮಾಡ್ಯಾನ ಏನ್ರಿ ಹೇತರಾಡಿ ಸುಳ್ಳ ಹೇಳ್ತಾನ್ರಿ ಎಲ್ಲ ನಮ್ಮ ಅಪ್ಪ. ನೀ ಆಧಾರ ಖರ್ಚು ಹೇಳು. ಅಲ್ಲ ಇವ್ರ ಅಪ್ಪರೇ ಹೆಂಗ ಮಾಡಿದ ಅದು ಬೇಕಲ್ಲ. ಸ್ವತಃ ನಿನ್ನ ನಾ ಮಾತ್ರ ಆಧಾರ ಹೇಳ್ತ ನೋಡ. ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದನ ಸೃಷ್ಟಿ ತಯಾರ ಮಾಡ್ಬೇಕಾದ್ರ. ಯಾದಕ್ಕ ತಾಯಿ ಭುವನೇಶ್ವರಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತ ನನ್ನ ಕೈಯಾಗ ಸೃಷ್ಟಿ ಆಗವತ್ತಿವ. ಒಂದ್ ಹಿಡಿ ಮಣ್ಣು ಕೊಡಿ 2 ಗೊಂಬಿ ಮಾಡಿ ಇಡ್ತಾನಂದ. ಸೃಷ್ಟಿ ಮಾಡವದನಿ ಒಂದ್ ಹಿಡಿ ಮಣ್ಣು ಕೂಡ ಅಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾಳೆ, ಏ ಪರಮಾತ್ಮ ಭೂದೇವಿ ಏನ್ ಹೇಳ್ತಾಳ, ಏ ನಿನಗ ಮಣ್ಣು ಕೊಡ್ತಾನ ಇಲ್ಲ ಅಂದಿಲ್ಲ. ಇಲ್ಲ ಇದು ಅಡವಿ ಸಂತಾಳ ಐತಿ, ಕೆದರಿ ಕೊಟ್ಟನಂದ್ರ ಗಾರಿ ಬೀಳತೈತಿ. ಹೊಳೆ ಗಾರಿ ಯಾರು ಬರಿ ಮಾಡವ್ರ? ಹೌದ್ ಮತ್ತೆ ಈ ಗಾರಿ ಯಾರು ಬರಿ ಮಾಡವ್ರು ಅಂದಾಗ ಅವಾಗ ಹೇಳ್ತಾನ, ಏನ್ ಹೇಳ್ತಾಳ, ಈಗ ನೀ ನನಗ ಮಣ್ಣು ಕೊಡುವ, ನಿನ್ನ ಮಣ್ಣು ನಿನಗ ನಾನಾಗೆ ಹೆಂಗ ಓದನೆಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತನತ್. ಯಾವಾಗ ಆಕಿ ಕೈಯಾಗ ವಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟಾಳ. ನನ್ನ ಮಣ್ಣು ಓದ ಮ್ಯಾಲ ಗೊಂಬಿ ತಯಾರಾತ. ನನ್ನ ಮಣ್ಣು ಒಯ್ಯಕಿತ್ತ ಮೊದಲು ನೀ ಏನು ತಯಾರು ಮಾಡಿ ಅದನ್ನ ಹೇಳ. ಇವ್ ಮಾಡಿದ್ಯಾನಿಲ್ಲ ಮಾದೋನ್ರಿ ಭಗವಂತ ಎಲ್ಲರಿಗೆ ಅನ್ನ ಹಾಕ್ಯಾನಂದಿ. ನಿನ್ನ ಪರಮಾತ್ಮ ಹಸದ ಕುತ್ತಾಗ ನನ್ನ ಅನ್ನಪೂರ್ಣೇಶ್ವರಿ ಹೊಟ್ಟೆ ತುಂಬಾ ಅನ್ನ ನೀಡ ನಿನ್ನ ಪರಮಾತ್ಮಗ. ಮತ್ ಈಗಾದ್ರೂ ತಾರಲ್ಲ ಏನಂತ ಹೇಳಿ ಯಾರೇ ತೀರ್ಕೊಂಡಿದ್ರಂದ್ರ ಏನಂತ ಹೇಳ್ತಾರ್ರಿ? ಎಲ್ಲಿ ಹೊಂಟ್ರಿಪ್ಪ ಅಂತ ಕೇಳೋಣ. ಏನಂತಾರು? ಮಣ್ಣು ಕೊಡ್ಲಾಕ. ಅವ್ರ ಹತ್ತಿರ ಮಣ್ಣು ಇರ್ತತಿ ಎಲ್ಲ ಕರೆ ತಳದಾಗ ತಗೊಂಡದಿಲ್ಲ, ಅದನ್ನ ಕೊಡ್ಲಾಕ್ ಹೋಗ್ಬೇಕು. ಏನ ಬಡ್ಡಿ ಮುಟ್ಟಿಲು ಕಣದಾಳ ಲಕ್ಷ್ಮಣ, ಗಂಟನಕ ದೂರಿನ ಮಾತಿರ್ಲಿ, ಅದಕ್ಕ ಇರ್ಲಿ ಕೂಡ್ರಿ. ಅವ್ರಿಗೆ ಒಂದು ಸಂದ ಬಾಳ ಬ್ಯಾಸರ ಆಗಬೇಡ್ರಿ. ಬಾಳ ಬ್ಯಾಸರ ಇಲ್ಲ, ಯಾವ ಯಾನ್ ಕೇಳ ಅನ್ನೋದನ್ನ ಹೇಳಬೇಕಲ್ಲ, ಬ್ಯಾಸರ ಆಯ್ತಲ್ಲ ಮುಗಿದ್ ಹೋದ. ಬನ್ನೂರ ಊರ ನೆವಳ ಅಲ್ಲಿ ನಾಗೇಶ್ ಅವ್ರ ಮ್ಯಾಳ, ಏ ಹೊತ್ತಿಗೆ ಪದ ತಗದ ಪತ್ತಿಗರ್ಭ ಹೇಳ, ಹೊತ್ತಿಗೆ ಪದ ಮಾಡಿ ಪತ್ತಿಗರ್ಭ ಹೇಳ. ಪತ್ತಿಗೆ ಪದ ಮಾಡಿ ಪತ್ತೆಗರ್ಭ ಹೇಳಾನು, ಬೆಳಕ ಬೆದಂಗ ಚಂದ್ರಮ ಜ್ಯೋತಿ ಇನ್ನೊಂದು ಮಾತು ಹೇಳ ನೋಡ್ರಿ. ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇತ್ ನಾವ್ ಹೇಳಿದ್ವಿ ಅಂದ್ರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಕಬೀರದಾಸರು ಬರೆದಿಟ್ಟಾರಪ್ಪ ಅಂತ ನಾವ್ ಹೇಳಿದಿವ. ಇವ್ರೊಂದು ಮಾತು ಹೇಳ್ರಿ ಅದಕ್ಕ. ಮಗ ಅಂದಾನತ್ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಮಗ ಅಂದನ್ಲ, ಗಾಂಡದ ಬರದ ಅನ್ನ ಹಂಗತ್ತ. ಗಾಂಡ ಅಂದಿಲ್ಲತ್ತ. ಇವನ ತಗದ್ ಹೆಂಗ್ರಿ? ಇವ್ ಎಂತ ಗಾಂಡ ಅಂಬ ನೀವು
ಅಲ್ಲೋ ಗಂಡ ಅಂದ್ರೂ ನೀನ ಹ್ಮ್ ಗಂಡ ಕೂಸ ಅಂದ್ರೂ ನೀನ ಅಪ್ಪ ಅಂದ್ರೂ ನೀನ ಹೇಳ್ತಿ ಎಲ್ಲ ನೀನ ಮತ್ತ ಅವ್ ಮಗ ಬೇರೆ ಅಪ್ಪ ಬೇರೆ ಗಂಡ ಬೇರೆ ನೀನು ಲೇಕಲಿ ಹಾ ಏನ್ ಮಾಡ್ರು ಗಂಡ ಮಗನ ಅದಿಲ್ಲ ಅವ ಇವು ಗಂಡ ಮಗ ಅಲ್ಲ ನೀವೇನ್ರಿ ನೀವು ಅಡ್ಡದ್ರ ನಡು ಇರ್ತಾ ನೀವು ಎರಡು ತೀರ್ ನಡುವ್ರಿ ಎಲ್ಲವನು ಗುಡದ ಕಂಪನಿ ರೀ ಎಲ್ಲ ಅದಕ್ಕೆ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದ ಹಾ 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 ಅದಕ್ಕೆ ಬೇಕಲ್ಲ ಏನ್ರಿ ಉಪಾಯ ಕೃಷ್ಣ ಪರಮಾತ್ಮರ ಏನು ದೊಡ್ಡದಾಗ್ತದ್ರಿ ಹೆಂಗ ಇದ್ರದಗದು ಬೇರೆ ಐತಿ ಇದ್ರದ್ದು ದಗದ್ ಬೇರೆ ಇವ್ ಹೆಂಗ ಅಪ್ಪ ದೊಡ್ಡವ ಅಂತ ಹೇಳ್ತಿ ನೀನು ಕೃಷ್ಣ ಪರಮಾತ್ಮನ ದೊಡ್ಡವ ಅಂತ ಹೇಳ್ತಿ ಹೆಂಗ ಅವ ಹೆಂಗ ದೊಡ್ಡವ ಆಗ್ತಾನ ಯಾಕ ಇವತ್ತ ಅಪ್ಪನ ಬೆಳೆಸಲಕ್ ಬಂದಿ ರೋಕ್ ಟೋಕ್ ತಗೊಂಡಿ ಇಲ್ಲಿಗೆ ಹಾ ಅಪ್ಪ ಆಗೇ ಉಳ್ದಿಲ್ಲ ನೀನು ಕೃಷ್ಣ ಪರಮಾತ್ಮ ಏನಾಗ್ಯಾನ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ್ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗ ಚೆಕ್ ಹೋಗುದಿತ್ತು ಒಳಗ ಹೋಗ್ಬೇಕಲ್ಲ ಹೆಂಗಸರಗತ್ಲೆ ಸೀರೆ ಉಟ್ಟುಕೊಂಡು ಹೋಗಿ ಅದೇಲೋ ನನ್ನ ಸಾವ್ಕಾಸ್ ಸಾವ್ಕಾಸ್ ಅವ್ ಮ್ಯಾಲ ಮೋತಿ ಮಾಡೋದಿಲ್ರಿ ಮ್ಯಾಗ ಮೋತಿ ಮಾಡಿ ರೌಂಡ್ ತೆಗಿತಾಳ ಅನ್ನೋದು ಗೊತ್ತೈತಿ ಅವಂಗ ಹಾ ರೀ ದುರ್ಗನ ಮುಂದೆ ಕ್ವಾಣ ಕಡ್ದಂಗ ಆಗ್ತದ ದಗದ. ಹಂಗ ಗಣಸಿ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ನೇಟ್ ಗಂಡಾಳ ಇದ್ದಿ ಹಾ 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 ಕೃಷ್ಣನಗ ಯಾಕೆ ಸೀರೆ ಉಟ್ಟ್ಯಾಕ ಹೋದೆ ಆಕಿ ಮನಿಗೆ ಹಾ ಹೋಗಬೇಕಾಗಿತ್ತ ಏ ಸತ್ಯಭಾಮಿ ಹಾ ನಾ ನಿನ್ನ ಮನಿಗೆ ಬರಬೇಕಾದ್ರ ನಾ ಸೀರೆ ಉಟ್ಟು ಬರಾಮಲ್ಲ ಹೌದ್ ಮತ್ತ ನಾ ಬರಾವ ನೋಡ ಹಂಗ ನೇಟ್ ಗಂಡಾಳಾಗಿ ಹೋಗಬೇಕಾಗಿತ್ತು ನಾ ಗಾಂಡದನೆ ಏನ ಕಾರಣಕ್ಕ ಸೀರೆ ಉಟ್ಟಿ ಮಾಡ್ಕೊಂಡ ಗಂಡಿದ್ದಿಲ್ಲ ಹೋಗ್ಬೇಕು ಗಂಡಾಗಿ ಸೀರೆ ಉಡಬಾರ್ದಾಗಿತ್ತು ಹಾ ರೀ ಬಾಳ ಮಂದಿ ಉಟ್ಟಾರ್ರಿ ಇವ್ರದ್ದು ಅಲ್ಲಿ ಹಾಕಿಲ್ಲ ಇವ್ರದು ಹೆಂಗ ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಇವ್ರೆಲ್ಲ ಅಲ್ಲದ ಹೊಟ್ಟೆಗಿರ್ತ ಇವ್ರಪ್ಪ ಹಣಮಪ್ಪ ಸೀರೆ ಉಟ್ಟ ಹಾ ರೀ ಪಂಡ್ರಾಪುರದ ವಿಠಲ ಟೊಂಕದ ಮ್ಯಾಗ ಕೈ ಇಟ್ಟ ನಿತ್ತ ನೋಡ್ರಿ ಕಲಿಯುಕ್ ಬಂದ್ ಕಿಸಿಂದ ಅಂತ ವಿಠಲ ಸಹಿತ ಸೀರೆ ಉಟ್ಟ ಅವ ಯಾವಾಗ ಹುಟ್ಟ ಏ ಅವನು ತಗದ್ ಬೇರೆ ಇತ್ತು ಹೇಳ ನೋಡೋಣ ಯಾವಾಗ ಹುಟ್ಟಾನ ಯಾವ ನಿನ್ನ ಪಂಡ್ರಾಪುರದ ವಿಠಲ ಹಾ ದೊಡ್ಡವ ಅಂತ ಹೇಳ್ತೀಯಲ್ಲ ಹೇಳ್ತಾನ ಈ ಒಂದಾನೊಂದ ಟೈಮ್ದೊಳಗ ಆಷಾಢಿ ವಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಏನ್ ಮಾಡ್ಯಾಳ ಪಂಡ್ರಾಪುರಕ್ಕೆ ಹೋಗ್ಬೇಕತ್ತ ಮನಿ ಒಳಗ ಅತ್ತಿ ಮಾವಾಗ ಕೇಳ್ತಾಳ ಯವ್ವ ಹಾ ನಾ ಹೋಗಕಿದೇನ್ರಿ ಪಂಡ್ರಾಪುರಕ್ಕ ಇಟ್ಟಲ್ಲ ದರ್ಶನ ಅವಾಗ ಹೇಳ್ತಾರ ಅತ್ತಿ ಮಾವ ಏನಂತ ದಾನ ಧರ್ಮ ಹೋಗುದು ಬರುದು ರೊಕ್ಕ ಖರ್ಚು ನಮಗ ನೇಗಂಗಿಲ್ಲ ಎಲ್ಲಿ ಪಂಡ್ರಾಪುರ ಎಲ್ಲಿ ಪಂಡ್ರಾಪುರ ಎಲ್ಲಿ ಬಿಟ್ಟಲ್ಲ ಏನೋ ಹೋಗಿ ಮಾಡಂಗಿಲ್ಲ ಏನಲ್ಲ ಮನ್ಯಾಗ ತೆಗದ ಮಾಡುದು ಮನ್ಯಾಗ ಇರುದು ಸೌಮ್ಯ ಇರು ಅವಾಗ ಹೇಳ್ತಾಳು ಹಾ ಇವ್ರಿಗೆ ಹೇಳ್ರ ನನ್ನ ಕಳ್ಸಂಗ್ ಕಾಣಂಗಿಲ್ಲ ಅಂತ ಹೇಳಿ ನೀರ್ ತರ್ಲಾಕ ಹೋದಳು ಕೊಡ ತಗೊಂಡ ಕೊಡ ತಗೊಂಡು ಹೋಗುವಂತ ಟೈಮ್ದೊಳಗ ಪಂಡ್ರಾಪುರ ದಿಂಡಿ ಹಾದು ನಡೆದಿತ್ತು ಕೊಡ ಅಲ್ಲೇ ಇಟ್ಲ ಕೊಡ ಅಲ್ಲೇ ಇಟ್ಳು ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋದಳು ಹೋಗಿ ಪಂಡ್ರಾಪುರಕ್ಕೆ ಹೋಗಿ ವಿಠಲ್ನ ದರ್ಶನ ಆಯ್ತ ವಿಠಲ್ನ ಗರ್ಭಗುಡಿ ಒಳಗ ಯಾವ ಸಂತ ಸಕುಬಾಯಿ ಕೆಟ್ಟಗಳಿಗೆ ಹತ್ತಿ ಪ್ರಾಣ ಹೋಯ್ತು ಅಲ್ಲೇ ಪ್ರಾಣ ಹೋಗ್ತಕ್ಕಿದ ವಿಠಲ್ನ ಮುಂದ ಪ್ರಾಣ ಹೋಯ್ತ ವಿಠಲ್ ನಿಂತು ವಿಚಾರ ಮಾಡ್ತಾನ ಏನತಾನ ಏ ರುಕ್ಮಿಣಿ ಹಾ ಈಕಿರೆ ಬಂದಾಳ ನನ್ನ ದರ್ಶನಕ್ಕೆ ಈಕಿ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಹಾ ಇದನ್ನ ಹಿಂಗ ಬಿಟ್ರೆ ಹಾ ಘಾತ ಆಗ್ತತಿ ಮನಿ ಒಳಗ ಅತ್ತಿ ಮಾವಗ ಗೊತ್ತಿಲ್ಲ ಈಕಿ ಬಂದದ್ದ ಹಾ ಹೇಳಾರ್ದ ಬಂದಾಳ ಈಕಿ ಬಂದದ ಗೊತ್ತಿಲ್ಲ ಹಾ ಸೊಸಿ ನೀರಿಗೆ ಹೋಗ್ಯಾಳ ಅಂತ ಹೇಳಿ ತಿಳಿದಾರ ಅವರು ಹಾ ಮತ್ತ ಇದ ಬಿಟ್ರೆ ಇನ್ನು ಭಕ್ತರ ಭರೋಸಾ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಪಯಣ ಭಕ್ತಿ ಉಳಿಯಂಗಿಲ್ಲ ತಿಳ್ಕೊಂಡ ಏನ್ ಮಾಡ್ತಾನ ಹೇಳ್ತಾನ ರುಕ್ಮಿಣಿಗೆ ಏನಂತ ನಾವೊಂದು ಸೀರೆ ಉಡ್ತನು ಸಕ್ಕುಬಾಯಾಗಿ ಹೋಗ್ತಾನಕಿ ಮನಿಗೆ ಅಂದ ಆ ರುಕ್ಮಿಣಿ ಅಂತಾಳು ರುಕ್ಮಿಣಿ ಒಂದು ಮಾತಂದಳು ಏನಂತ ಪತಿದೇವ ಹಾ ನನ್ನ ಮಾತು ಕೇಳ್ರಿ ಕೇಳ್ರಿ ಸೀರೆ ಉಡಬೇಡ್ರಿ ಹಾ ಬಹಳ ಬಿರಿ ಐತಿ ಸೀರೆ ಅವ್ರ ತಗದು ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡಬೇಡ್ರಿ ಅಂದ್ರು ಕೇಳಲಿಲ್ಲ ಕೇಳಿಲ್ಲ ನೀವು ಏ ಅದ್ಯಾಕಾದಿತ್ತು ನಾ ಸೀರೆ ಉಡಾವನ ಅಲ್ಲಿ ಕಿಮ್ ಗಂಡ ಮನಿಗೆ ಹೋಗಾವನ ಸಕ್ಕು ಆಗಿ ನಾ ಹೋಗವನ ಸಕ್ಕುವಾಗಿ ನಾವು ಹೋಗಾವಂದ ಹಾ ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಕೊಳ್ಳಾಗ ಒಂದು ತಾಳಿ ಕಟ್ಟುಕೊಂಡ ಕಾಲಾಗ ಕಾಲುಂಗ್ರ ಅಟ್ಟು ಹಾಕಿದ ಏನ ಆ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡ ಹೋದ ಎಲ್ಲಿ ಅಕ್ಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳ ಹೆಂಡಕಸ ರೊಟ್ಟಿ ಬನಿಗೆ ಎಲ್ಲಾ ಮಾಡ್ಲಕತ್ತ ಮತ್ತ ಆಕಿ ಸಕ್ಕು ಏನ್ ಮಾಡ್ತಿಲ್ಲ ಅದನ್ನೆಲ್ಲ ಮಾಡಬೇಕು ಎಲ್ಲಾ ಮಾಡ್ಲಕತ್ತ ಆದ್ರ ಸಕ್ಕು ಒಂದ್ ಅಗದ ಮಾಡ್ತಿಳು ಇವ್ ಮಾತ್ರ ಮಾಡೋದು ಬಿಟ್ಟ ಯಾಕ ಆಕೆ ಸಕ್ಕು ಗಂಡ ಮನ್ಕೋಬೇಕಾದ್ರೆ ಗಂಡ ಮನ್ಕೊಳಕಿತ್ತ ಮುಂಚೆ ಅವನ ಪಾದ ಕಾಲ ಒತ್ತಿ ಮನಗತ್ತಿದ್ದಳ ಆಕಿ ಮನಿ ಒಳಗ ದಿನ ಒಂದ್ ತಾಸ್ ದಿನ ಒಂದ್ ತಾಸ್ ಕಾಲು ಒತ್ತಿಳಿದ ಪಂಡ್ರಾಪುರದ ಇಟ್ಟಲ್ಲಿ ಇವ್ ಒತ್ತುವಲ್ಲ ಅದ ಇವ್ ಒಂದ್ ನಾನಾ ಒಂದ ದೇವ್ರ ನಾನಾ ಬಿಟ್ಟಲ್ಲಿ ಈ ಮಗನ ಕಾಲು ಒತ್ತಲಿ ನಂದ್ ಇವ್ ಸೀರೆ ಉಟ್ಟನಿ ಖರೆ ಒಳಗ ಒಂದು ಬ್ಯಾರೇನ ಐತೆ ನಂಗಾಗಿತ್ತು ಹೌದ್ರಿ ಒಳಗ್ ಬ್ಯಾರೆ ಐತ್ರಿ ಅವ್ನ್ರಿ ಸೀರೆ ಉಟ್ಟ ಹಾ ರೀ ಹೋಗಿ ಪಾದವ ಕೇಳ್ತಾನ ಸಕ್ಕುನ ಗಂಡ ಏನತ್ತ ಏ ಸಕ್ಕು ಯಾಕ ದಿನನಿತ್ಯ ಎಟ್ ಚಂದ ನನ್ನ ಕಾಲು ಒತ್ತತಿದ್ ಹಿಂದೇನಾಗ್ಯದ ನಿನಗ 4 ದಿವಸ ನೋಡ್ಲತ್ತೀನಿ ಯಾಕೊಪ್ಪ ಅಂತಿ ಫರ್ಕ್ ಆಗ್ಯದ ಫರ್ಕ್ ಮಾಡ್ಲತ್ತಿದಿ ಅವಾಗ ಹೇಳ್ತಾನ ಏನ ಯಾವ ವಿಠಲ್ ಅಂದ ಇದೇನು ಭಕ್ತರ ಸಂಬಂಧ ಇದನ್ನು ಮಾಡೋದು ಬತ್ತಾ ಅಂದ ಹಾ ಆತ ಒಂದ್ ದಿವ್ಸ ಕಾಲ ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಬರೀ ಒತ್ತುದ್ರೆ ಎಸನ ರೀ ಹಿಂಗೈತ್ರಿ ಹಾ ಒಮ್ಮೆ ಒತ್ತಿಸ್ಕೊಳ್ಳೋದು ಬರುದಲ್ಲ ಕೈ ಕಾಲ ಒತ್ತಲಕತ್ತ ಹಾ
ಒತ್ತಲ ಕತ್ತ ಹಾ ಇದು ಮಳ್ಳ ಗಂಡ ಸುಮ್ಮ ಕುಂಡ್ರಲಿಲ್ರಿ ಮನ್ಯಾಗ ಏನ್ ಮಾಡ್ತೀವಿ ಇದಕ್ಕೆ ಗೊತ್ತಾಗಿಲ್ಲಲ್ಲ ಇವ್ ವಿಠಲದಾನ ಅನ್ನೋದು ಹಾ ಇದು ರಾತ್ರಿ ಬಾರ ಒಂದಾತು ಇದಕ್ಕೆ ಯಾವಾಗ ಚಟ ಚಾಲು ಆತಿದ ಲೈಟ್ ಬಂದ್ ಮಾಡ್ತಿತ್ತು ಇವ್ ಎದ್ದು ಓಡಿ ಹಚ್ಚುತ್ತಿದ್ದ ಬರೇ ಬೆಳ್ತಾನ ಆರ್ಸೋದು ಹಚ್ಚೋದು ಇದ ನಡೀತ ಬರೀ ಆರ್ಸುದು ಹಚ್ಚುದನ್ ನಡೀತು ಇವ ಅಂದ ಏ ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದ್ದಿ ಮತ್ತೆ ಇಂದ್ಯಾಕೆ ಹೋಗಿ ಹೆಸರಾತೀವಿ ಹಿಂದ್ಯಾಕ್ ಹೋಗಿ ಹಚ್ಚಲಾತಿದಿ ಏನಾಗ್ಯದ ನಿನಗೆ ಹಾ ಅವಾಗ ಹಾಡ್ಯಾಡ್ಕೊಂಡು ಒಳಕತ್ತ ನೋಡ್ರಿ ಇವ್ ಕಣದಾಳಿ ಇಟ್ಟಲ್ಲ ಒಳಗ್ ಕೂತ್ಕೊಂಡ ಏನತ್ತಾನ ಏ ರುಕ್ಮಿಣಿ ಹಾ ನಿನ್ನ ಮಾತು ಕೇಳಿ ಬಿಡಬೇಕಾಗಿತ್ತ ನಾ ಸೀರೆ ಉಟ್ಟ ನೀವ್ ಯಾಕೋ ಮಗ ಘಾತ ಮಾಡಂಗ್ ಕಾಣ್ತಾನ ಯಾವನೋ ಬೈರ ಮಾಡಂಗ್ ಕಾಣ್ತಾನ ನಾರೇ ಲೈಟ್ ಆರಿಸ್ಲತ್ತೇನೆ ನಾ ಇವ್ ಆರಿಸ್ಲತ್ತೇನು ನಾರೇ ಹಚ್ಚಲಕತ್ತೇನಿ ಈ ಹುಳುಗಳು ಒಂದ ಇಟ್ಟನ್ಗತ್ತೇನ ಕಾಡ್ಲತ್ತೇವ್ ನೋಡ್ರಿ ಒಳಗ್ ಗುಳು 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 ಅದಕ್ಕ ಯಾವಾಗ ಯಾವಾಗ ಹೇಳ್ತಾನ ರುಕ್ಮಿಣಿಗೆ ಇದು ಏನು ನನಗ ಬಾಳ ದಿವಸ ಇಲ್ಲಿ ನಿಂದ್ರದಾಗಂಗಿಲ್ಲ ಯಾಕೋ ಕೆಲಸ ಘಾತ ಆಗಂಗ್ ಕಾಣ್ತದ ನೀವು ಘಾತ ಮಾಡ ಮೊದಲ ರುಕ್ಮಿಣಿ ಜೀವಕ ಇಕ್ಕಿದ ಸಕ್ಕುಬಾಯಿ ಜೀವಕಾಳ ತುಂಬಿಕೊಂಡು ತಗೊಂಡ ಬಾ ಅಂದ ಹಾ ಯಾವಾಗ ಆಕಿ ಜೀವಕಾಳ ತುಂಬಿಕೊಂಡು ತಂದಾಕಿ ಮನಿಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ ಪಂಡ್ರಾಪುರ ಇಟ್ಟಲಂದ ಆಕೆ ಒಂದು ಅವನ್ ದಗದ ಮಾಡೋದಿತ್ತ ಏನ ಒಮ್ಮೆ ಲೈಟ್ ಬಂದ್ ಮಾಡಿ ಇವನು ಒತ್ತುದಿತ್ತವ ಸತ್ತ ಹೋಗ್ತೈತಿ ಇವ್ ಬರ್ತಿದ್ದಾನ ಹೊರಗೆ ನೋಡ್ತಿದ್ನಿ ಒತ್ತಿ ಬಿಡ್ಬೇಕಾಗಿತ್ರಿ ಇವ್ರು ಪಾಟ್ನ ದವಾಖಾನಿಗೆ ಒಯ್ಬೇಕ ಇವನು ಅಪುರ ಸಿರ್ಕ ಹೋಗ್ತಿದ್ದೀವ ಹಂಗ ಲಕ್ಷ್ಮಣ ಹಾ ಬಾಳ ಆಗ್ಯಾವ ದನಿಗೆ ಒಳಗೆ ಬಾಳ ಮಂದಿ ಸೀರೆ ಉಟ್ಟಿ ಕೆಲಸ ಬಾಳ ಮಂದಿ ಹುಟ್ಟಾರ ಹಾ ನಾನು ಈಗ ನಿರಾಕಾರಕ್ಕೆ ಹಚ್ಚೇನಪ್ಪ ಅದ ಇದ್ರ ಅಚ್ಚಿ ಕಡೆ ಏನ್ರ ನಿನ್ನ ಪಾವರ್ ಇತ್ತಂದ್ರ ಮಾಡ್ಕೋತ ಬಾ ಮತ್ತ ರೇಣುಕಾನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದು ರುಂಡ ಒಮ್ಮೆ ಕಡ್ದಾನತ್ ನನಗೆ ಹೇಳಿದಿ ಮತ್ತೆ ಏನ ಬಾಯಿಲೆ ತಪ್ಪಿ ಹೋಗೈತಿವ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವ ಮೊದಲ ಟೇಜಕ್ಕೆ ಡಪ್ಪ ಬಾರಿಸೋಕ್ಕಿಂತ ಮೊದಲ ವಿಷಯ ಬಿಡುಗಡೆ ಆಗಬೇಕು ಮುಂದೆ ಡಪ್ಪ ಬಾರಿಸಬೇಕು ಅದ್ಯಾಕಾದ್ಯತ ಕೊಯ್ಯ ಕೊಯ್ಯ ಮಾಡಿದಿ ಹಾ ನೀನು ನಿನ್ನ ನಿನ್ನ ಲದ್ದಿನ ಹಾಕಲಕ್ಕೆ ಹಸ್ತಾನ ಬಿಡಂಗಿಲ್ಲ ಹಂದ್ರಾಳ ಊರಾಗ ಹಾ ಅದು ಬರೇ ಲದ್ದಿ ಕುಡಿ ಮಿಷನ್ ಐತೆ ಏನು ಕಾಳಜಿ ಮಾಡ್ಬೇಡ ಇದ್ರಿ ಇದು ಜೆರಾಕ್ಸ್ ಕೊಡೋ ಮಿಷನ್ ಅಲ್ಲ ಹಾ ಯಾಕ ಏನಾದ್ರೂ ಜೆರಾಕ್ಸ್ ಕಾಪಿ ಕೊಡೋರು ನಾವ ಹಾ ಹಾ ಇದು ಬರೇ ಮುದ್ದೆ ಹಾಕೊಂಡೆ ಲದ್ದಿ ಕುಡು ಫ್ಯಾಕ್ಟ್ರಿ ಅದಾವ್ರಿ ಇವು ಕಣದಾಳದು ಹೆಂಗ ಈಗ ನೋಡ್ರಿ ವಿಚಾರ ಮಾಡ್ರಿ ಮಾಡ್ರಲ್ಲ ಯಾಕಂದ್ರ ಎಲ್ಲಿ ಬಿತ್ತಬೇಕು ಎಲ್ಲಿ ಭೂಮಿ ಇದ್ದಾಗನ ಬಿತ್ತಲಕ್ ಬರ್ತದರಿ ಹಾ ಭೂಮಿಗಿಂದ ಜ್ವಾಳ ಬಿತ್ತ ಭೂಮಿಯಾಗ ಅದ್ರ ನಾಟಿಗೆನ ಕೊಡ್ತೈತಿ ಅದ ಹಾ ಮತ್ತ ಇವನ್ ತ್ಯಾಕ ಬಿತ್ತಿದ್ರ ಇವ್ ಕೊಟ್ಟಾನನ್ರಿ ಏ ಇವ ಅಂತೇಳಿ ಬಿತ್ತಲಾಕ ಬರೋದಿಲ್ಲ ಬಿತ್ತುದು ನಮ್ಮ ಅಂತೇಳಿ ಬರ್ಬೇಕು ಮತ್ತೆ ಇವ್ ಬೀಜ ತಗೊಂಡ ಅದಕ್ಕ ಹೇಳ್ತ ನೋಡತಮ್ಮ ಆಯ್ತು ಇವನು ಬೀಜ ಒಂದು ಬೇರೆ ಐತಿ ಇವನ್ ಎಂತದು ಹೋಯಪ್ಪ ಇವಂದು ಕೋತಂಬರಿ ಬೀಜ ಕೊತ್ತಂಬರಿ ಬೀಜ ರೀ ಹೆಂಗ ಚಪ್ಪಲಿ ಅರ್ಧ ಬಿತ್ತಾರ ಹಾ ರೀ ಅಂದ್ರ ನಾಟಿಗೆ ಹೇಳ್ತದ ಲಕ್ಷ್ಮಣ ಇವು ಹೆಂಗ ಸುಮ್ಮ ಸಿಂಪಲ್ ಕೊಟ್ಟಿವ್ ನಿಮಗ ನಾವ್ ಇವು ಮಾತುಗಳ ಸುಮ್ಮ ಸಿಂಪಲ್ ಇಟ್ಟ ನಿತ್ತನ ಹಾ ಹಾ ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ ಲೆಕ್ಕಲೆ ಬರ್ತೀಯ ಆ ಲೆಕ್ಕಲೆ ಹೋಗುತ್ತ ನಾನು ಹೌದ್ ಮತ್ತ ಅದಕ್ಕ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ ಹಾ ಶಿವನಿಂದ ಸೃಷ್ಟಿ ತಯ್ಯಾರ ಆತಾನ ಅದ್ ಹೇಳತ್ಯಾನ ಹಾ ಹಾ ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಕಂಡು ಅದ್ವೈತದ ಅಂತ ಹೇಳವನು ನೀನು ಹಾ ಮತ್ ಶಿವನಿಂದ ಸೃಷ್ಟಿ ಆಗೈತೆ ಅಂತ ಹೇಳ್ತಿ ಹಾ ಮತ್ ಕೈಯ ಕಾಲ ಇಲ್ಲದಾವ್ ಸೃಷ್ಟಿ ಮಾಡಿದ ಹೆಂಗ मला माहित नाही चला